ಕಾರ್ಕಳ ತಾಲೂಕಿನ ಶಿರ್ಲಾಲಿನಲ್ಲಿ ನಾಲ್ಕೂರು ನರಸಿಂಗರಾವ್ ಸ್ಮಾರಕ ಸರ್ಕಾರಿ ಪದವಿ ಪೂರ್ವ ಕಾಲೇಜಿದೆ. ಇದೊಂದು ರೀತಿ ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆ ಆದ್ದರಿಂದ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಯಾಕಂದರೆ ಕನ್ನಡ ಶಾಲೆಯನ್ನು ಈ ದಿನಗಳಲ್ಲಿ ಉಳಿಸಿಕೊಳ್ಳೋದೇ ಕಷ್ಟ. ಆದರೂ ಕೂಡ ಈ ಊರಿನ ಏನೆಲ್ಲ ಜನರಿದ್ದಾರೆ, ಇಲ್ಲಿ ಅಭಿವೃದ್ಧಿ ಸಮಿತಿ ಇದೆ, ಭಾಳಷ್ಟು ಹೋರಾಟ ಮಾಡಿ ತ್ಯಾಗ ಮಾಡಿ ಶ್ರಮಪಟ್ಟು ಈ ಶಾಲೆಯನ್ನು ಇವತ್ತಿನವರೆಗೂ ಉಳಿಸ್ಕೊಂಡಿದೆ. ಇಲ್ಲಿ ಭಾಳಷ್ಟು ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಈಗ ಈ ಶಾಲಾ ಅಭಿವೃದ್ಧಿ ಇಲ್ಲಿಯ ಸಮಿತಿಯ ಕಾರ್ಯಾಧ್ಯಕ್ಷರಾದ ಯಾರು ಅಂತ ಕೇಳಿದ್ರೆ ನಮ್ಮ ಶಾಂತಿರಾಜ್ ಜೈನ್ ಅವರು ಈ ಸ್ಥಳವನ್ನು ಭಾಳಷ್ಟು ವರ್ಷಗಳಿಂದ ಕೂಡ ಬಲ್ಲವರು. ಶಾಂತಿರಾಜ್ ನಮಸ್ಕಾರ. ಈಗ ನೋಡಿ, ಈಗ ನಾಳ್ದು ಡಿಸೆಂಬರ್ 5, 6, 7ಕ್ಕೆ ಇಲ್ಲಿ ಬೆಳ್ಳಿ ಹಬ್ಬ ನಡೆಯಲಿಕ್ಕಿದೆ. ಈಗ ಅದರ ಪೂರ್ವಭಾವಿಯಾಗಿ ತಾವು ಏನು ಹೇಳಲಿಕ್ಕೆ ಇಚ್ಛೆಪಡ್ತೀರಾ? ನಾವು ನಮ್ಮ ಶಾಲೆ ಅಂತೇಳಿದರೆ ಮಲೆನಾಡಿನ ತಪ್ಪಲಲ್ಲಿರುವ ಶಾಲೆ. ಕಳೆದ 33 ವರ್ಷ ಕಳೆದು 34ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ನಾವು ಇಲ್ಲಿಯ ಒಂದು ಖುಷಿ ಪಡುವಂಥದ್ದು ಏನು ಅಂತೇಳಿದರೆ, ನಾವು ಕಳೆದ 33 ವರ್ಷಗಳಿಂದ ಈ ಶಾಲೆಯಲ್ಲಿ ಏನಾದರೂ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಕೆಲಸ ಅಂದರೆ ನಾವು ಕಾಲೇಜ್ ಆದಮೇಲೆ ಅಧ್ಯಕ್ಷನಾಗಿದ್ದೇನೆ. ಆಮೇಲೆ ಹೈಸ್ಕೂಲ್ ವಿಭಾಗದಲ್ಲಿ ಒಂದು ಸಮಿತಿಯ ಸದಸ್ಯನಾಗಿದ್ದೆ. ಹಾಗೆ ನಮ್ಮ ಗುಣಪಾಲ್ ಕಡಂಬರು ಕಳೆದ ಭಾಳ ವರ್ಷದಿಂದ ಈ ಒಂದು ಶಾಲೆಯನ್ನು ಹುಟ್ಟಿ ಕಟ್ಟಿ ಬೆಳೆಸಿದವರು. ಅಂತೂ ಟೋಟಲ್ ಆಗಿ ಈ ಒಳ್ಳೆಯ ಕೆಲಸಕ್ಕೆ ನಾವೆಲ್ಲ ಒಂದು ಗ್ರಾಮೀಣ ಪ್ರದೇಶದ ಶಾಲೆ ಇರುವುದೇ ನಮ್ಮ ಹೆಮ್ಮೆ. ಅದರೊಟ್ಟಿಗೆ ನಾವು ಇರಬೇಕು ಅಂತ ಹೇಳುವುದು ನಮ್ಮ ಆಸೆ ಇತ್ತು. ಆ ಪ್ರಕಾರ ನಾವು ಕಳೆದ 33 ವರ್ಷಗಳಿಂದ ಈ ಶಾಲೆಯಲ್ಲಿ ಆಗುಹೋಗುಗಳನ್ನು ಕಂಡಿದ್ದೇವೆ. ಆದರೆ ಕಳೆದ ಭಾಳ ವರ್ಷದ ಹಿಂದೆ ಇಲ್ಲಿ ಬೇಕಾದಷ್ಟು ಮಕ್ಕಳು ಅಂದರೆ ABCD 8 ಇತ್ತು. ಆಮೇಲೆ ಏನಾಯಿತು ಅಂತೇಳಿದರೆ ಸ್ವಲ್ಪ ಈ ಇಂಗ್ಲೀಷ್ ವ್ಯಾಮೋಹದಿಂದ ಕಡಿಮೆ ಆಗ್ತಾ ಬಂತು. ಈಗಂತೂ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಬಾಕಿ ಶಾಲೆಗೆ ಹೋಲಿಸಿದರೆ ನಮ್ಮ ಶಾಲೆ ಖಂಡಿತ ಆಗ್ಬೋದು. ನಮಗೆ ಏನೂ ಇಲ್ಲದ ಸಮಯದಲ್ಲಿ ನಾವು ಅಕ್ಷರ ದಾಸೋಹ ಸ್ಟಾರ್ಟ್ ಮಾಡುವ ಮುಂಚೆನೇ ನಮ್ಮಲ್ಲಿ ಅಕ್ಷರ ದಾಸೋಹ ಸ್ಟಾರ್ಟ್ ಆಗಿತ್ತು. ಯಾರು ಅಂತೇಳಿದರೆ ನಮ್ಮ ನಾಲ್ಕೂರು ನರಸಿಂಹರಾವ್ ಅವರು ಈ ಗ್ರಾಮೀಣ ಮಟ್ಟದ ಮಕ್ಕಳ ಮೇಲೆ ಪ್ರೀತಿ ಇಟ್ಟು ನಮಗೆ ಕೆಲವು ವರ್ಷದಿಂದ ಕೊಡ್ತಾಯಿದ್ರು. ಆವಾಗ ಅಲ್ಲಿಂದ ಇಲ್ಲಿಯವರೆಗೆ ಒಳ್ಳೆ ಒಂದು ಕೆಲಸ ಆಗಿದೆ. ಆಮೇಲೆ ನಮ್ಮಲ್ಲಿ ಸತತ 6 ವರ್ಷ, ನನ್ನ ಲೆಕ್ಕದಲ್ಲಿ ಸತತ 6 ವರ್ಷ SSLCಯಲ್ಲಿ 100% ಬಂದಿದೆ. ಕಳೆದ ವರ್ಷ PUCಯಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ. ಅದರಲ್ಲಿ 100ಕ್ಕೆ 100 ಫಲಿತಾಂಶ ಬಂದಿದೆ. ಹಾಗೆ ನಮ್ಮ ಶಾಲೆ, ಈಗ ನಮ್ಮೂರ ಶಾಲೆ ಒಂದು ಏನು ಅಂತ ಹೇಳಿದರೆ ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, ನಮ್ಮೂರ ಶಾಲೆ ಒಂದು ಯಶಸ್ವಿನತ್ತ ಸಾಗಿದೆ. ಈಗ ನೋಡಲಿಕ್ಕೆ ಆವಾಗ ನೋಡೋದಕ್ಕೂ ಈಗ ನೋಡೋದಕ್ಕೂ ಬಹಳ ವ್ಯತ್ಯಾಸವಿದೆ. ಭಾಳ ಒಂದು ಒಳ್ಳೆಯ ವಿಜೃಂಭಣೆಯಿಂದ ಕಾರ್ಯಗಳು ನಡೀತಾ ಇದೆ. ಈಗ ಎಲ್ಲ ಹಂತಕ್ಕೆ ಬಂದಿದೆ. ಇನ್ನೂ 5, 6, 7ಕ್ಕೆ ನಿಮ್ಮೆಲ್ಲರನ್ನು ಈ ಶಾಲೆಗೆ ಆಹ್ವಾನಿಸುತ್ತಾ, ಮತ್ತೊಂದು ಅಂತ ಹೇಳಿದರೆ ನಾನು ಹೇಳಲೇಬೇಕಾದ ವಿಷಯ ಅಂತೇಳಿದರೆ, ನಮ್ಮ ಹಳೆ ವಿದ್ಯಾರ್ಥಿಗಳ ಕೆಲಸ ಎಷ್ಟು ಅಂತೇಳಿದರೆ ಅದು ನಾವು ಊಹಿಸಲಿಕ್ಕೂ ಸಾಧ್ಯವಾಗದಷ್ಟು ಹಳೆ ವಿದ್ಯಾರ್ಥಿಗಳು ಕೆಲಸ ಮಾಡಿದ್ದಾರೆ. ನನಗೆ ಭಾಳ ಖುಷಿಯಾಯಿತು. ಯಾಕಂತೇಳಿದರೆ ಅದರಲ್ಲಿ ಅಧ್ಯಕ್ಷನಾಗಿ ನಮ್ಮ ಮಗ ಶೀತಲ್ ಇದ್ದಾನೆ. ಮತ್ತು ಎಲ್ಲ ಅದರೊಟ್ಟಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲ ಮಕ್ಕಳು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನನಗೆ ಭಾಳ ಖುಷಿಯಾದ್ದು ಅಂತೇಳಿದರೆ, ಹಳೆ ವಿದ್ಯಾರ್ಥಿ ಅಂತೇಳಿದರೆ ಹೀಗಿರಬೇಕು, ನಮ್ಮ ಶಾಲೆ ಹೇಗೆ ಇರಬೇಕು ಅಂತ ಹೇಳುವುದಕ್ಕೆ ಒಂದು ಉದಾಹರಣೆ ನಮ್ಮೂರ ಶಾಲೆಯ ಈ ಕೆಲಸ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಗುರುಗಳು ಈ ಭಾಳ ವರ್ಷದಿಂದ ಈಗ ಗುರುಗಳಿದ್ದಾರೆ. ಬಾಕಿ ಇದಕ್ಕಿಂತ ಶಿಕ್ಷಕ ವರ್ಗದವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದರೊಟ್ಟಿಗೆ ನಮಗೆ ಭಾಳ ಖುಷಿಯಾಗಿದೆ. ನಮ್ಮ ಇಲ್ಲಿಗೆ ಬಂದ ಶಿಕ್ಷಕರಿಗೂ ಯಾರೂ ಒಂದು ಏನು ಅಂತ ಹೇಳಿದರೆ, ನೀವು ಬೇಡ ಇಷ್ಟು ಕೆಲಸ ಅವರೊಟ್ಟಿಗೆ ಅವರ ಜಾಬ್ ಏನುಂಟು ಅದು ಮಾಡಿ ಹೋಗುವಂಥದ್ದವರಲ್ಲ. ಅದು ಅಲ್ಲದೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ನನಗೆ ಒಂದು ಆಸೆ ಇರುವುದೇನು ಏನು ಅಂತ ಹೇಳಿದರೆ, ಇನ್ನು ಮುಂದಕ್ಕೆ 8ಗೆ ಒಂದು ಇಂಗ್ಲೀಷ್ ಮೀಡಿಯಮ್ ಬೇಕು. ಯಾಕಂತೇಳಿದರೆ ಬೆಳಿಗ್ಗೆ ಒಂದು 5-6 ಬಸ್ ಬರ್ತದೆ. ಅದು ಇಂಗ್ಲೀಷ್ ಮೀಡಿಯಮ್ ಬೇಕು. ಅದೊಂದು ಇನ್ನು ನಮ್ಮ ಮುಂದಿನ ಕಲ್ಪನೆಯಲ್ಲಿದೆ. ಈ ಶಾಲೆ ಉಳಿಬೇಕು ಅಷ್ಟೇ ನನ್ನ. ಕಾರ್ಕಳ ತಾಲೂಕಿನ ಶಿರ್ಲಾಲಿನ ನಾಲ್ಕೂರು ನರಸಿಂಗರಾವ್ ಸ್ಮಾರಕ ಪ್ರೌಢಶಾಲೆ, ಇದರ ಬೆಳ್ಳಿ ಹಬ್ಬ ಕಾರ್ಯಕ್ರಮ ಡಿಸೆಂಬರ್ 5, 6, 7ಕ್ಕೆ ನಡೀಲಿಕ್ಕಿದೆ. ನೋಡಿ, ಈ ಶಾಲೆ ಒಂದು ಗ್ರಾಮೀಣ ಶಾಲೆ. ಈ ಗ್ರಾಮೀಣ ಶಾಲೆಯನ್ನು ಬೆಳೆಸಬೇಕು ಅಂತಾದರೆ ಒಂದಷ್ಟು ಹೋರಾಟನೇ ಮಾಡಬೇಕು. ಯಾಕಂದರೆ ಬರುವಂಥ ವಿದ್ಯಾರ್ಥಿಗಳು ಹಳ್ಳಿಯ ವಿದ್ಯಾರ್ಥಿಗಳು. ಕನ್ನಡ ಶಾಲೆ ಉಳಿಬೇಕು ಅಂತಾದರೆ ಅದರ ಹಿಂದೆ ತ್ಯಾಗ ಭಾಳಷ್ಟು ಇದೆ. ಈಗ ಈ ಶಾಲೆಯನ್ನು ಕಳೆದ 11 ವರ್ಷಗಳಿಂದ ಕೂಡ ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇರುವವರು ನರಸಿಂಹ ನಾಯಕ್ ಅವರು. ಈಗ ಅವ್ರ ಜೊತೆ ಒಂದಷ್ಟೊತ್ತು ಮಾತಾಡೋಣ. ನರಸಿಂಹ ನಾಯಕ್ ನಮಸ್ಕಾರ. ನೋಡಿ, ಈಗ ಶಾಲೆಗೆ ನಾಳದು ಡಿಸೆಂಬರ್ 5, 6, 7ಕ್ಕೆ ಸುಮಾರು 34 ವರ್ಷಗಳು ಪೂರೈಸ್ತದೆ. ತಾವು ಬೆಳ್ಳಿ ಹಬ್ಬ ಈಗ ಆಚರಣೆ ಮಾಡ್ತಾಯಿದ್ದೀರಿ.
ಇಲ್ಲಿ ಎಷ್ಟು ಮಕ್ಕಳು ಇದ್ದಾರೆ ಮತ್ತು ಜೊತೆಗೆ ಎಷ್ಟು ಬಾರಿ ಇಲ್ಲಿ ಈ ಶಾಲೆ 100% ಫಲಿತಾಂಶವನ್ನು ಕಾಯ್ದುಕೊಂಡಿದೆ? ನಮಸ್ತೆ. ಶಾಲೆ ಪ್ರಾರಂಭ ಆದ್ದರಿಂದ ಅಂದರೆ 1990ರಿಂದ ಈವರೆಗೆ 6 ಬಾರಿ 100% ಫಲಿತಾಂಶ ಬಂದಿರುತ್ತದೆ. ಈ ವರ್ಷ ಅಂದರೆ 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಸಂಸ್ಥೆ ಹೆಮ್ಮೆಯ ವಿದ್ಯಾರ್ಥಿನಿಯಾದ ವಿನಮ್ರ ಆಚಾರ್ಯ ಸರ್ಕಾರಿ ಶಾಲೆಗಳ ಕನ್ನಡ ಮಾಧ್ಯಮ ವಿಭಾಗದಲ್ಲಿ ಉಡುಪಿ ಜಿಲ್ಲೆಗೆ ಪ್ರಥಮ ಸ್ಥಾನಿಯಾಗಿದ್ದದ್ದು ನಮ್ಮ ಸಂಸ್ಥೆಗೆ ಒಂದು ಅಗ್ಗಳಿಕೆ. ಅಷ್ಟೇ ಅಲ್ಲದೆ ಉತ್ತಮ ಫಲಿತಾಂಶಗಳು ಈ ವರ್ಷ ಬಂದಿರುತ್ತದೆ. 98.82% ಫಲಿತಾಂಶ ಬಂದಿರುತ್ತದೆ. ಹಾಗೆ ಡಿಸೆಂಬರ್ 5, 6 ಮತ್ತು 7ನೇ ತಾರೀಕಿನಂದು ನಡೆಯುವಂಥ ರಜತ ಮಹೋತ್ಸವ ಸಂದರ್ಭ ಅಂದರೆ ಇದು ಒಂದು 2015-16 ಆಗಬೇಕಿತ್ತು. ಈ ಮೂಲಭೂತ ಸೌಕರ್ಯಗಳ ಸಮಸ್ಯೆಯಿಂದಾಗಿ ಮುಂದೂಡಲ್ಪಟ್ಟು ಈಗ ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಸಂಸ್ಥೆ ಇನ್ನೂ ಕೂಡ ಒಂದು 2-3 ದಿವಸ ಉಂಟು ಬೆಳ್ಳಿ ಹಬ್ಬಕ್ಕೆ. ಅದೇ ನೋಡಿ, ಈಗ ಯಾವ ತರಗತಿ ಇಲ್ಲಿ ಈ ಶಾಲೆಯಲ್ಲಿ ಈಗ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ನವರೆಗೆ ಇಲ್ಲಿ ತರಗತಿಗಳು ನಡೆಯುತ್ತೆ? 8ನೇ ತರಗತಿಯಿಂದ 2nd PUC-ವರೆಗೆ, ದ್ವಿತೀಯ PUC-ವರೆಗೆ. ಒಟ್ಟು ಸುಮಾರು ಒಂದು ಹೈಸ್ಕೂಲ್ನಲ್ಲಿ ಪ್ರೌಢಶಾಲೆ ವಿಭಾಗದಲ್ಲಿ 80 ಮಕ್ಕಳು, PUC ವಿಭಾಗದಲ್ಲಿ 63 ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಸಂಸ್ಥೆ ಕೂಡ ಈಗ ಒಂದು ಮದುಮಗಳಂತೆ ಶೃಂಗಾರಗೊಳ್ಳಲಿದೆ. ಇದು ರಜತ ಮಹೋತ್ಸವ ಅಂತ ಹೇಳುವುದಕ್ಕಿಂತ 4 ಊರುಗಳ ಒಂದು ಹಬ್ಬ ಅಂತ ಹೇಳ್ಬೋದು ನಾವು. ಅಂದರೆ ಶಿರ್ಲಾಲು, ಅಂಡಾರು, ಕೆರುವಾಸೆ ಮತ್ತು ಜಾರ್ಕಳ ಮುಂಡಿ ಒಂದು ಹಬ್ಬದ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ. ಎಲ್ಲದಕ್ಕಿಂತ ಮೊದಲಾಗಿ ಏನಂತೇಳಿದರೆ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತುಂಬ ಮುತುವರ್ಜಿಯಿಂದ ನಮಗೆ ಸಹಕಾರ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗಾಗಿ ಡಿಸೆಂಬರ್ 5, 6 ಮತ್ತು 7 6ನೇ ತಾರೀಕಿನಂದು ಕಾರ್ಕಳ ತಾಲೂಕು ವಿಂಶತಿ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ನಡೆಯಲಿದೆ. ಅದು ಇಲ್ಲೇ ಈ ಮಣ್ಣಿನಲ್ಲಿ ನಡೆಯುವಂಥದ್ದು. ಅದು ನಮಗೆ ಕೂಡ ಒಂದು ಹೆಮ್ಮೆಯ ವಿಷಯ. ಅದಕ್ಕೆ ಪೂರಕವಾಗಿ ನಮ್ಮ ವಿದ್ಯಾರ್ಥಿನೂ ಕೂಡ ಕನ್ನಡ ವಿಭಾಗದಲ್ಲಿ, ಸರ್ಕಾರಿ ಶಾಲೆಗಳ ಕನ್ನಡ ವಿಭಾಗದಲ್ಲಿ ಉಡುಪಿ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿರುವುದು ಒಂದು ಕಾಕತಾಳೀಯ ಅಂತ ನಾವು ಹೇಳ್ಬೋದು. ಇಷ್ಟೆಲ್ಲ ಇರುವಾಗ ನಮಗೆ ಊರ ಅಭಿಮಾನಿಗಳ, ಶಾಲಾಭಿಮಾನಿಗಳ, ವಿದ್ಯಾಭಿಮಾನಿಗಳ ಸಹಕಾರ ನಾವು ಕೋರ್ತಾ ಈ ಒಂದು 3 ದಿನಗಳ ರಜತ ಮಹೋತ್ಸವ ಯಶಸ್ವಿಯಾಗಿ ಸಮಾಪ್ತಿಯಾಗಲೆಂದು ಹಾರೈಸ್ತೇನೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.